ಹಾಯ್ ಫ್ರೆಂಡ್ಸ್, ಇವತ್ತು ಶೀರ್ ಕೂರ್ಮಾ ಮಾಡೋಣ. ಇದು ರಂಜಾನ್ ಹಬ್ಬದಲ್ಲಿ ಸ್ವೀಟಾಗಿ ಮಾಡ್ತಾರೆ ಮುಸ್ಲಿಮ್ಸರು. ಮತ್ತು ಇದು ಸ್ಪೆಷಲ್ ಕೂಡ ಅವರಿಗೆ ಹಬ್ಬದ ಟೈಮಲ್ಲಿ ಕಂಪಲ್ಸರಿ ಇದನ್ನು ಅವರು ಮಾಡ್ತಾರೆ. ನಾನು ಒಬ್ಬರಿಂದ ತಿಳ್ಕೊಂಡು ಇದನ್ನು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಡ್ರೈ ಫ್ರೂಟ್ಸ್ಗಳು. ಸೊ ಅದರಿಂದನೇ ಇದು ತುಂಬ ಟೇಸ್ಟಿಯಾಗಿ ಬರೋದು. ಇದು ಕೇಸರಿ ತೊಗೊತಾ ಇದ್ದೀನಿ. ಸ್ವಲ್ಪ ಒಳ್ಳೆಯದು ಕೇಸರಿ ತೊಗೊಬೇಕು. ಮತ್ತು ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಮತ್ತು ಪಿಸ್ತಾ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮಿನ ನೆನೆ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇದು ಒಂದು ಬೌಲು ನೆನೆಸಿ ಸಿಪ್ಪೆ ತೆಗೆದು ಕಟ್ ಮಾಡಿರೋದು. ಮತ್ತು ಇದಕ್ಕಂತಲೇ ರೋಸ್ಟೆಡ್ ಶಾವಿಗೆ ಬರುತ್ತೆ. ತುಂಬ ತೆಳ್ಳಗಿರೋ ಶಾವಿಗೆನೇ ಬರುತ್ತೆ. ಅದೇ ಶಾವಿಗೆ ಹಾಕ್ಕೊಬೇಕು. ಶಾವಿಗೆ ಪಾಯಸಕ್ಕೆ ಮಾಡ್ತೀವಲ್ಲ ಆ ಶಾವಿಗೆ ಯೂಸ್ ಮಾಡಬಾರ್ದು. ಇದು ತುಂಬ ತೆಳ್ಳಗಿರುತ್ತೆ. ರೋಸ್ಟೆಡ್ ಶಾವಿಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಮತ್ತು ಖರ್ಜೂರ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅವರು ಚಿರೋಂಜಿ ಅಂತ ಯೂಸ್ ಮಾಡ್ತಾರೆ, ಬಟ್ ನಾನು ಕಲ್ಲಂಗಡಿ ಬೀಜನೇ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮಾತ್ರ ಸಕ್ಕರೆ ತೊಗೊಂಡಿರೋದು, ಯಾಕಂದರೆ ಇದಕ್ಕೆ ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತೀವಿ. 1-2 ಸ್ಪೂನ್ ತುಪ್ಪ. ನೋಡಿ, ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ, ನೆಸ್ಲೆ ಅವ್ರು ತೊಗೊಂಡಿದ್ದೀನಿ. 300 ಗ್ರಾಮ್ ಇದೆ, ಬಟ್ ಇದು 250 ಗ್ರಾಮ್ ತೊಗೊತಾ ಇದ್ದೀನಿ. ಯಾಕಂದರೆ 1.5 ಲೀಟ್ರ್ ಹಾಲು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ಮಾಡ್ತಾ ಇರೋದು 1.5 ಲೀಟರ್ ಹಾಲಿಂದು ಶೀರ್ ಕೂರ್ಮಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮುಸ್ಲಿಮ್ಸು ಫ್ರೆಂಡ್ಸ್ ಇರ್ತಾರೋ ಅವರು ಇದನ್ನು ಟೇಸ್ಟ್ ಮಾಡಿರ್ತಾರೆ. ಎಲ್ಲದನ್ನು ಫಸ್ಟು ಡ್ರೈ ಫ್ರೂಟ್ಸ್ನ 2 ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ಖರ್ಜೂರನ ಲಾಸ್ಟಲ್ಲಿ ಮಾಡ್ಕೊಬೇಕು, ಯಾಕಂದರೆ ಅದು ಅಂಟಿರುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ನ ಫಸ್ಟು ತುಪ್ಪದಲ್ಲಿ 1-2 ಸ್ಪೂನ್ ತುಪ್ಪದಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಮಾಡೋದು ತುಂಬ ಈಸಿ, ಬಟ್ ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಾದಾಮಿ ನೆನೆ ಹಾಕಿರಬೇಕು. ಸಿಪ್ಪೆ ತೆಗೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ತುಂಬ ತೆಳ್ಳಗೆ. ಹಾಗಾಗಿ ಅದಕ್ಕೆಲ್ಲ ಟೈಮ್ ತಗೊಳುತ್ತೆ, ಬಟ್ ಮಾಡೋಕ್ಕೆ ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ. ಇದು ರಂಜಾನ್ ಮತ್ತು ಈದ್ ಹಬ್ಬಗಳಲ್ಲಿ ಅವರು ಮುಸ್ಲಿಮ್ಸರು ಮಾಡೇ ಮಾಡ್ತಾರೆ. ಅವರು ಇದು ಸ್ಪೆಷಲ್, ಅದು ಸ್ವೀಟ್ ಅವರಿಗೆ. ಬಿರಿಯಾನಿ ಹೇಗೆ ಸ್ಪೆಷಲ್ಲು, ಇದು ಕೂಡ ಅವರಿಗೆ ಸ್ಪೆಷಲ್ಲು. ಇದನ್ನು ಮಾಡೇ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಮತ್ತು ಅದೇ ಬಾಣಲೆಯಲ್ಲಿ ಖರ್ಜೂರನ ಫ್ರೈ ಮಾಡ್ಕೊತಾ ಇದ್ದೀನಿ. ರೋಸ್ಟೆಡ್ ಶಾವಿಗೆ ಆದರೂ ಕೂಡ ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪ್ಯಾನಲ್ಲಿ ಇದಿಷ್ಟು ರೆಡಿ ಮಾಡಿಟ್ಮೇಲೆ ಹಾಲನ್ನ ಪೂರ್ತಿ ಕಾಯಕ್ಕೆ ಬಿಡಬೇಕು. ಫುಲ್ ಹಾಲು ಕಾದ್ಮೇಲೆ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು 10 ಮಿನಿಟ್ಸು ಅದನ್ನು ಅದರಲ್ಲಿ ಬೇಯೋಕ್ಕೆ ಬಿಡಬೇಕು. ನೋಡಿ, ಹಾಲು ಕಾದಿದೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಫಸ್ಟ್ ಹಾಕಿ ಅದನ್ನು ಒಂದು 10 ನಿಮಿಷ ಕುದಿಸ್ಬೇಕು. ನೀಟಾಗಿ ಅದು ಕುದಿ ಬಂದ ಮೇಲೆ ನಾವು ಶಾವಿಗೆ ಹಾಕಬೇಕು. ಈ ರೀತಿ ಒಂದು 10 ಮಿನಿಟ್ಸ್ ಅದನ್ನು ಬೇಯಿಸಬೇಕು. ಅದಾದಮೇಲೆ ಶಾವಿಗೆ ಹಾಕಬೇಕು. ಇದು ತುಂಬ ಬೇಯಬೇಕು ಅಂತೆ, ತುಂಬ ತೆಳ್ಳಗಿರುತ್ತೆ ಶಾವಿಗೆ. ತುಂಬ ಬೇಗನೆ ಬೇಯುತ್ತೆ. ಒಂದು 5 ನಿಮಿಷ ಸಕ್ಕರೆ ಹಾಕ್ಕೊಬೇಕು, ಎಷ್ಟು ಬೇಕೋ ಅಷ್ಟು. ಬಟ್ ಮಿಲ್ಕ್ ಮೇಡ್ ಯೂಸ್ ಮಾಡೋದರಿಂದ, ಕಂಡೆನ್ಸ್ಡ್ ಮಿಲ್ಕ್ ಆಗೋದ್ರಿಂದ ಅದರಲ್ಲಿ ಸ್ವೀಟ್ನೆಸ್ ಇರುತ್ತೆ. ಹಾಗಾಗಿ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಇವಾಗ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕಿ ಲಾಸ್ಟಲ್ಲೇ ಮಿಲ್ಕ್ ಮೇಡ್ ಹಾಕಿ ಕಲಿಸ್ಬೇಕು. ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇದನ್ನು ಕುದಿಸ್ಬಾರ್ದು. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ ಅದನ್ನು ಬಾಯ್ಲ್ ಮಾಡಿ ಆಫ್ ಮಾಡಿದರೆ ನಮಗೆ ಶೀರ್ ಕೂರ್ಮಾ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಅವರು ಹಬ್ಬಗಳಲ್ಲಂತೂ ಮಾಡೇ ಮಾಡ್ತಾರೆ. ಸೊ ಯಾರಿಗೆ ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆ ಸಿಗುತ್ತೆ, ಬಟ್ ಇಲ್ಲದೇ ಇರೋರು ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದು. ಮೇಯ್ನಾಗಿ ಅಂದರೆ ಡ್ರೈ ಫ್ರೂಟ್ಸ್ ಅಂತೂ ಇರಲೇಬೇಕು ಇದಕ್ಕೆ. ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಳಿಗಾಲದಲ್ಲಿ ಇದನ್ನು ಮಾಡಿಕೊಂಡ್ರು ತುಂಬ ಹೆಲ್ತಿಗೆ ಚೆನ್ನಾಗಿರುತ್ತೆ. ಹೆಲ್ತಿ ಸ್ವೀಟ್ ಕೂಡ ಹೌದು. ಶಾವಿಗೆ ಜಾಸ್ತಿ ಹಾಕಬಾರ್ದು. ಶಾವಿಗೆ ಏನಾದ್ರು ಜಾಸ್ತಿ ಹಾಕಿದರೆ
ಅದು ಶಾವಿಗೆ ಪಾಯಸ ಆಗಿಬಿಡುತ್ತೆ. ಇದು ಸ್ವಲ್ಪ ನೀರು ಥರನೇ ಇರಬೇಕು ಶೀರ್ ಕೂರ್ಮ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.